ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಾನು ನನ್ನ ಕಥೆಗಳನ್ನು ನನ್ನ ಧ್ವನಿಯಲ್ಲೇ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಪ್ರಾರಂಭ ಮಾಡ್ತಿರೋ ಕಾರ್ಯಕ್ರಮ ಇದು. ನಿಮ್ಮೆಲ್ರಿಗೂ ಇನ್ನೊಮ್ಮೆ ಸ್ವಾಗತ. ನನ್ನ ಕಥೆಯಾದ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ 3ನೇ ಅಧ್ಯಾಯವನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ. 3 ಚಿಕ್ಕ ಚಿಕ್ಕ ರೂಮುಗಳಿರುವ ಸಣ್ಣ ಹೆಂಚಿನ ಮನೆ ಅದು. ಎಡಗಡೆಯ ಒಂದು ಮೂಲೆಯಲ್ಲಿ ಸೌದೆಯ ಒಲೆ, ಸೀಮೆಎಣ್ಣೆ ಸ್ಟವ್ ಇರುವ ಚಿಕ್ಕ ಅಡುಗೆ ಮನೆ. ಪ್ರಾರ್ಥನಾಳ ದಿನದ ಬಹುಭಾಗ ಅಲ್ಲಿಯೇ. ಅಡುಗೆ ಮನೆಯ ಒಂದು ಮೂಲೆಯಲ್ಲಿಯೇ ಅವಳು ಮಲಗುವುದು ಕೂಡ. ಅವಳಿಗೆಂದು ಒಂದು ರೂಮೂ ಇಲ್ಲ ಆ ಮನೆಯಲ್ಲಿ. ಅಜ್ಜಮ್ಮನ ಜೊತೆಯಲ್ಲಿಯೇ ಮಲ್ಕೋಬಹುದು. ತನ್ನ ಓದು ಬರಹದಿಂದ ನಿದ್ರೆಯಿಲ್ಲದೆ ವಯಸ್ಸಾದ ಅಜ್ಜಮ್ಮನ ಹದಗೆಟ್ಟ ಆರೋಗ್ಯ ಇನ್ನೂ ಕೆಟ್ಟರೆ ಅನ್ನೋ ಭಯ ಅವಳಿಗೆ. ಏನು ಸೀಮೆಗಿಲ್ದಿರೋ ಓದವಳೆ ಇವಳು ಓದ್ಗೇನೆ ಇರೋ ಬರೋದನ್ನೆಲ್ಲ ಸುರ್ಕೊಂಡು ಕುಂತವನೆ ನನ್ನ ಗಂಡ. ಬಾಯಿ ಮುಚ್ಕೊಂಡು ನನ್ನ ತಮ್ಮನ ಜೊತೆಗೆ ಮದುವೆ ಮಾಡಿದ್ರಾಯ್ತಾ ಇರಲಿಲ್ವಾ? ಈ ಮುದುಕಿ ಬಿಟ್ರಲ್ವಾ? ಅದ್ಯಾವ ರಾಜ್ಕುಮಾರ ಬಂದು ಕಟ್ಕತಾನೋ ಈ ದರಿದ್ರನ, ನಾನು ನೋಡ್ತೀನಿ. ಇವಳಿಗೆ ಎಲ್ಲ ಸುರಿದ್ರೆ ಇನ್ನು ನನ್ನ ಮಕ್ಳಿಗೇನು ಮಡ್ಗಾನೋ ತೆಂಗಿನ ಚಿಪ್ಪೆಗತಿ. ನನಗೂ ಈ ವಯ್ಯಂತಾವು ಏಗಿ ಸಾಕಾಯ್ತು. ಪುಣ್ಯಾತ್ಗಿತ್ತಿ ಬೇಗ ಹೊಗೆ ಹಾಕ್ಸ್ಕೊಂಬಿಟ್ಲು. ಗಾಚಾರ ಕೆಟ್ಟು ನಾನು ಈ ವಯ್ಯನ ಕಟ್ಕೊಂಡು ಸಾಯ್ತಾ ಇವ್ನಿ. ಎಲ್ಲ ಈ ಪ್ರಾರಬ್ಧದಿಂದನೇಯ. ಸಾಕ್ತಾನೇ ಇತ್ತು ರಮಾಬಾಯಿಯ ಅಷ್ಟೋತ್ತರ. ಒಂದೇ ಸಮನೆ ಬಾಯಿ ಬಡ್ಕೋಬೇಡ, ನೀನು ಹೊಗೆ ಹಾಕ್ಸ್ಕೊಬಿಟ್ಟಿಯ ಮತ್ತೆ ಮೂದೇವಿಂತಂದು. ಏನು ಬಾಯಿನೇ ನಿಂದು? ಬಾಯ ಬಚ್ಚಲ್ ಮನೆಯ? ಅದೆಂಗೆ ಕಟ್ಕೊಂಡವನೋ ಆ ನನ್ನ ಬೆಪ್ ತಕಡಿ ನನ್ನ ಮಗ. ಆ ಮಗ ಪಾರಿಗಂತೂ ನೆಮ್ಮದಿನೇ ಇಲ್ದಂಗಾತು ಈ ಬಾಯಿ ಬೆಡ್ಕಿ ಬಂದಾಗಿಂದವ. ಆ ನಿನ್ನ ತಮ್ಮಂಗೆ ಮೂರ್ಖತೆ ವಯಸ್ಸಾಗಿದೆ. ಅವಂಗೆ ನಮ್ಮ ಪಾರಿನ ಕಟ್ಟು ಅಂತೀಯ? ನಾನಿರೋ ಗಂಟ ನಡೆಯಲ್ಲ ಇದು. ನನ್ನ ಹೆಸರಾಗಿರೋ ಹೊಲನ ನನ್ನ ಮೊಮ್ಮಗಳಿಗೆ ಮಡ್ಗಿವ್ನಿ. ಉಸಿರೆತ್ತಂಗಿಲ್ಲ ತಿಳ್ಕ. ಲಕ್ಷ್ಮಮ್ಮ ಯಾವಾಗ ಬಾಯಿ ಬಿಟ್ರೋ ಈ ಅಮ್ಮನ ಬಾಯಿಗೆ ಬೀಗ ಬಿತ್ತು. ಗಡಿಬಿಡಿಗಿಂದ ಅಡುಗೆ ಮನೆಯತ್ತ ದೌಡಾಯಿಸ್ತಿದ್ದಾಳೆ ಪ್ರಾರ್ಥನಾ. ಹುಷಾರು ಮಗ ಅಂತ ತಲೆ ಹೋಗೋಂಥದ್ದೇನಿಲ್ಲ ಅಲ್ಲಿ. ಎಲ್ಲ ಮಡಗಿದೆಯಲ್ಲ. ಆ ನಿನ್ನ ಚಿಕ್ಕಮ್ಮಂದು ಯಾವಾಗಲೂ ಇರೋದೆಯ? ಇಲ್ಲ ಅಜ್ಜಮ್ಮ, ಅದೇನೋ ನೋಡ್ಕೊಂಬತ್ತೀನಿರು. ತೊಟ್ಟಿದ್ದ ಲಂಗ ಎತ್ತಿ ಹಿಡಿದು ಓಡಿದ್ಲು. ಏನು ಚಿಕ್ಕಮ್ಮ? ಎಲ್ಲ ಮಡಗಿದ್ರೆ ಸಾಕಾ? ಪಾತ್ರೆ ಯಾರು ನಿಮ್ಮಮ್ಮ ಬಂದು ತೊಳಿತಾಳ? ನಿನಗೆ ತಬ್ಲಿ ಅಂತ ಸಲಿಗೆ ಕೊಟ್ಟಿದ್ದು ಹೆಚ್ಚಾತ್ ನೋಡು. ತುಟಿ ಕಚ್ಚಿ ದುಃಖ ತಡೆದವಳು ಲಂಗ ಹಿಡಿದೆತ್ತಿ ಲಘುಬಗೆಯಿಂದ ಪಾತ್ರೆ ಬೆಳಗತೊಡಗಿದಳು. ಮಮ್ಮಿ ಬರೋ ಟೈಮ್ ಆತು, ಹೋಗಬೇಕು ಬೇರೆ. ಈ ಅಮ್ಮಂಗೆ ಅರ್ಥನೇ ಆಗಕ್ಕಿಲ್ವಲ್ಲ. ಅಜ್ಜಮ್ಮಂದೇ ಸರಿ, ಈ ಅಮ್ಮಂಗೆ ಬಾಯಿ ತೆಗಿಬೇಕು. ದೊಡ್ಡವರಲ್ವಾ ಅಂತ ತೆಪ್ಪಗಿದ್ದು ತಪ್ಪು ಮಾಡಿದೆ. ಬೇರೆಯವರಾಗಿದ್ದಿದ್ರೆ ಒಂದಕ್ಕೇಳ್ದು ಹೇಳ್ದೆ ಬರೋ ಮಗಳೇ ಅಲ್ಲ ನಾನು. ತಪ್ಪು ಮಾಡಿದೆ ನಾವ್ಯಾಕೆ ಅನ್ನಿಸ್ಕೋಬೇಕಲ್ವಾ? ಕಥೆ. ಅಷ್ಟಕ್ಕೂ ನನ್ನ ಓದಿಗೆ ಇವರೇನು ಸುರಿದಿರೋದು? ಪಾಪ ನಮ್ಮ ಮಮ್ಮಿ ಮನೆಯವರು, ನಮ್ಮ ಗುರುಗಳ ಸಹಾಯದಿಂದ ತಾನೇ ನಾನು ಓದ್ತಿರೋದು. ಬಂದ್ಬಿಟ್ಲು ಇವಳ ಗಂಡ ನಮ್ಮ ಅಪ್ಪ ಏನು ಕೊಟ್ಟಿರೋದು? ಮನಸ್ಸು ಹಿಂದಕ್ಕೋಡಿತು. ನಾನಿನ್ನೂ ಚಿಕ್ಕ ಮಗುವಾಗ 4 ವರ್ಷ ಇರಬಹುದೇನೋ. ಏನೂ ತಿಳಿಯದ ವಯಸ್ಸು. ನಂಗ್ಯಾಕೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಎಲ್ಲರ ಹಾಗೆ? ಪ್ರೀತಿಸಲ್ಲ, ಅನಿಷ್ಟ ಅಂದ್ರೇನು? ಹೀಗೆ ಹಲವಾರು ಪ್ರಶ್ನೆ ನನಗೆ. ಉತ್ತರ ಕೊಡೋರು ಯಾರು? ಮಮ್ಮಿ ಮನೆ ನಮ್ಮ ಮನೆಯಿಂದ 4ನೇ ಮನೆ. ಅವಳು ನನಗೆ ಆಟದ ಗೆಳತಿ. ನಮಗೆ ಹೋಲಿಸಿದರೆ ಸ್ಥಿತಿವಂತರೇ. ಅವರದೊಂದು ಕಿರಾಣಿ ಅಂಗಡಿ ಇದೆ ಊರಲ್ಲಿ. ನಮ್ಮದು 1.5 ಎಕರೆ ಗದ್ದೆ. ಮಳೆ ಇದ್ದರೆ ಬೆಳೆ ಇಲ್ಲ, ಬೆಳೆ ಇದ್ದರೆ ಮಳೆ ಇಲ್ಲ. ಎರಡೂ ಇದ್ದಾಗ ಬೆಲೆ ಇಲ್ಲ. ಎಲ್ಲ ರೈತರ ಹಣೆ ಬರೋದಾಗೆ ನಮ್ಮದು. ಒಟ್ಟಿನಲ್ಲಿ ಬಡತನವೇ. ಅವಳಮ್ಮ ನನ್ನ ಮಗಳ ಹಾಗೆ ನೋಡ್ಕೋತಾರೆ ಈಗಲೂ. ಒಂದೊಂದು ದಿನ ಚಿಕ್ಕಮ್ಮ ಉಪವಾಸ ಕೆಡೋದಾಗ ಅವರೇ ಊಟ ಮಾಡಿಸೋರು. ತುಂಬ ಒಳ್ಳೆಯವರು. ಅವರ ಅಪ್ಪ ಕೂಡ ಅಷ್ಟೇ. ಅವರೇ ನನ್ನ ಶಾಲೆಗೆ ಸೇರಿಸಿದ್ದು. ನನ್ನ ಶಾಲೆಯ ಖರ್ಚು ಕೂಡ ಅವರೇ ನೋಡ್ಕೊಂಡಿದ್ದು. ಓದಿನಲ್ಲಿ ಬುದ್ಧಿವಂತೆ ನಾನು. ಸ್ಕಾಲರ್ಶಿಪ್ ಸಿಗೋದು. ಆದರೂ ಚಿಕ್ಕ ಪುಟ್ಟ ಖರ್ಚು ಇರ್ತದಲ್ಲ, ಅವರನ್ನೆಲ್ಲ ಮಮ್ಮಿಯ ಅಪ್ಪನೇ ನೋಡ್ಕೋತಾರೆ. ಅವರಿರೋದ್ರಿಂದ ಸರಿ ಹೋಯಿತು. ಇಲ್ದಿದ್ರೆ ನನ್ನ ಕಥೆ. ಈಗಲೂ ಅಷ್ಟೇ ಅವರೇ ಅಜ್ಜಿನ ಒಪ್ಪಿಸಿ ನನ್ನ ಮೈಸೂರಿಗೆ ಕಳಿಸ್ತಿರೋದು. ಈ ಅಮ್ಮ ನಮ್ಮ ಅಪ್ಪ ನನ್ನ ಓದ್ಸಾರ, ಕನಸು ಏನೋ ಇವೇ ಎಲ್ಲ ಮಾಡ್ದೋರಂಗೆ ಆಡ್ತವೆ. ಅಜ್ಜಮ್ಮ ಇಲ್ದಿದ್ರೆ ಆ ದ್ರಾಬೆ ಮುಖದ ಅಂಕಲ್ ಜೊತೆಗೆ ನನ್ನ ಮದುವೆನೇ ಮಾಡೋರು ಇವರು. ಯೋಚಿಸುತ್ತಾ ತನ್ನ ಕೆಲಸ ಮುಂದುವರಿಸಿದಳು.
ಮನಸ್ಸಿನಲ್ಲಿ ಎಷ್ಟೇ ಇಬ್ಬರನ್ನು ಬೈದುಕೊಂಡ್ರೂ ಯಾರ ಮುಂದೆಯೂ ತನ್ನವರನ್ನು ಬಿಟ್ಟುಕೊಡುವ ಜಾಯಮಾನ ಅವಳದಲ್ಲ. ಚಿಕ್ಕಮ್ಮ ಊಟ ಕೂಡ ಕೊಡದೆ ಹೊಡೆದು ಬಡಿದು ಮಾಡಿದ್ರೂ ಯಾರಲ್ಲೂ ಹೇಳಿಕೊಂಡವಳಲ್ಲ. ಅವಳ ಆತ್ಮೀಯ ಗೆಳತಿ ಮಮತಾ ಹತ್ತಿರವೂ ಸಹ ಅಷ್ಟೇ ಏಕೆ, ತನ್ನ ಪ್ರೀತಿಯ ಅಜ್ಜಮ್ಮನ ಹತ್ತಿರವೂ ಬಾಯಿ ಬಿಟ್ಟವಳಲ್ಲ. ಪಾಪ ಅವರು ಬೇಜಾರು ಮಾಡಿಕೊಂಡು ಕೂತ್ಕೋತಾರೆ ನನ್ನಿಂದ ಅಂದುಕೊಂಡೇ ಅವರ ಮುಂದೆ ನಗ್ನಗ್ತಾ ಇರೋಳು. ಪಾಪ ಅಜ್ಜಮ್ಮ, ನನಗೋಸ್ಕರನೇ ಜೀವ ಹಿಡ್ಕಂಡದೆ, ಮೈಯೆಲ್ಲ ಕಾಯಿಲೆ ಅದಕ್ಕೆ. ನಾನೂ ಹೋದ್ರೆ ನೋಡ್ಕೊಳ್ಳೋರೇ ಇಲ್ಲ. ಆದ್ರೇನು ಮಾಡಲಿ, ನನಗೂ ಓದಿ ಕೆಲಸ ಹಿಡಿದು ಅಜ್ಜಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ. ಹೌದು, ಚೆಂದಾಗಿ ನೋಡ್ಕೋತೀನಿ ಅಜ್ಜಮ್ಮನ. ಬೇಗ ಬೇಗ ಪಾತ್ರೆ ತೊಳೆಯತೊಡಗಿದಳು. ಪಾರಿ, ಏ ಪಾರಿ, ರೆಡಿಯಾಗಿದೆಯೇನೆ? ಮೈಸೂರು ಗಂಟ ಹೋಗ್ಬೇಕು ಕಣೆ, ಬೇಗ ಬಾರೆ. ಈಗ ಇರೋದೊಂದು ಬಸ್ಸು, ಅದನ್ನೂ ತಪ್ಪಿಸ್ಕೊಂಡ್ರೆ ಮಧ್ಯಾಹ್ನ ಗಂಟ ಕಾಯಬೇಕಾಯ್ತದೆ. ಬಂದೆ ಮಮ್ಮಿ. ಪಾತ್ರೆ ತೊಳೆದ ಕೈ ದಾವಣಿಗೆ ಒರೆಸಿಕೊಳ್ಳುತ್ತಾ ಓಡಿದಳು. ಧನ್ಯವಾದ.